ಶ್ರವಣ ಕನ್ನಡ ಪಾಡ್ಕ್ಯಾಸ್ಟ್ ಚಾನೆಲ್ ಅರ್ಪಿಸುವ ಕೇಳು ಕಾದಂಬರಿ, ಸುಮಧ್ವ ವಿರಚಿತ ಕಾದಂಬರಿಗಳ ಧ್ವನಿರೂಪಕ ಪ್ರಸ್ತುತಿ. ಈ ಸರಣಿಯಲ್ಲಿ ಕೇಳಿ ಸಂಗಾತಿ ಕಾದಂಬರಿಯ ಸಂಚಿಕೆಗಳನ್ನು ಶ್ರೀಮತಿ ಮಂಜುಳಾ ರವರ ಧ್ವನಿಯಲ್ಲಿ. ಮುನ್ನುಡಿ ಪ್ರಸ್ತುತಿ ಶ್ರೀ ದ್ವಾರಕನಾಥ್ ರವರಿಂದ. ಕಾದಂಬರಿ ಸರಣಿಯ ಪ್ರತಿ ಸಂಚಿಕೆ ಅಪ್ಲೋಡ್ ಆದಾಗ ಮರೆಯದೆ ಕೇಳಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿರಿ. ಸಂಗಾತಿ ಪಾಡ್ಕ್ಯಾಸ್ಟ್ ಭಾಗ 2 ಕೇಳುವ ಮುನ್ನ. ಇಲ್ಲಿಯವರೆಗೆ ವಧು ಪರೀಕ್ಷೆಗಾಗಿ ವಿಠಲಕೃಷ್ಣ ತನ್ನ ಅಪ್ಪ ಅಮ್ಮನೊಂದಿಗೆ ಕಿರಣಳನ್ನು ನೋಡಲು ಹೋಗುತ್ತಾನೆ. ಅಲ್ಲಿ ಅವನು ಕಿರಣಳ ತಂಗಿ ಅರುಣಳನ್ನು ನೋಡುತ್ತಾನೆ. ವಿಠಲಕೃಷ್ಣನ ತಾಯಿ ಹುಡುಗಿಯ ಮನೆಯವರ ಅಭಿಪ್ರಾಯ ಕೇಳುವುದನ್ನು ತಡಮಾಡುತ್ತಾರೆ. ಈ ನಡುವೆ ಕಿರಣಳಿಗೆ ಬೇರೆ ಗಂಡಿನೊಂದಿಗೆ ಮದುವೆ ನಿಶ್ಚಿತಾರ್ಥವಾಗುತ್ತದೆ. ಗಲಭೆಯಲ್ಲಿ ಸಿಕ್ಕಿಕೊಂಡ ವಿಠಲಕೃಷ್ಣನ ತಾಯಿ ಸುಲೋಚನರನ್ನು ಅರುಣ ಸುರಕ್ಷಿತವಾಗಿ ಅವರ ಮನೆ ತಲುಪಿಸುತ್ತಾಳೆ. ಪರಸ್ಪರ ಸಹಾಯಕರಾದ ಆ ಘಟನೆಯ ನಂತರ ನಮ್ಮಿಬ್ಬರಲ್ಲೂ ಸ್ನೇಹ ಚಿಗುರೊಡೆದಿತ್ತು. ಎದುರು ಕಂಡಾಗ ನಗೆ ಬೀರೋದು ಮುಗಿದು ಮಾತಾಡುವ ಘಟ್ಟ ತಲುಪಿದ್ವು ಇಬ್ಬರು. ಅದು ಹೇಗೋ ಅವಳ ಗೆಳೆತನ ನನಗೆ, ನನ್ನ ಸ್ನೇಹ ಅವಳಿಗೆ ಬಲವಾಗಿ ಅಂಟ್ಕೊಂಡಿತ್ತು. ಅವಳ ಅಪ್ಪ ಅಮ್ಮನ ಎದುರಿಗೆ ತಿರುಗಿಯೂ ಅರುಣ ನನ್ನತ್ತ ನೋಡ್ತಾ ಇರಲಿಲ್ಲ. ಶ್ರೀನಾಥ್ ಅಥವಾ ವಿಠಲ ಇದ್ದರೆ ಮನೆಯಲ್ಲಿ ಇತ್ಲ ಕಾಣಿಸ್ಕೊಳ್ತಾನೆ ಇರಲಿಲ್ಲ. ಅಲ್ಲಿ ಅವಳ ತಂದೆ ತಾಯಿ, ಇಲ್ಲಿ ನನ್ನ ಮಗ ಪತಿ ಇವರೆಲ್ಲ ಇಲ್ಲದೆ ಇದ್ದಾಗ ನಮ್ಮಿಬ್ಬರು ಗೆಳೆತನ ಗಾಢವಾಗ್ತಾ ಹೋಯಿತು. ಗಲಭೆಯ ದಿನ ನಡೆದದ್ದನ್ನು ನಾನು ನನ್ನ ಮಗ ಮತ್ತು ನನ್ನ ಪತಿ ಎದುರು ಹೇಳಿ, ಆ ಹುಡುಗಿ ಅರುಣ ಅದೇ ಮುಂದಿನ ಅಪಾರ್ಟ್ಮೆಂಟ್ನವಳು, ಸಹಾಯ ಮಾಡಿ ಮನೆಗೆ ಬಿಡದೇ ಇದ್ದಿದ್ರೆ ಏನಾಗ್ತಿತ್ತೋ ಏನೋ ಅಂತ ನೋಡ್ದಿದ್ದೆ. ಅದಕ್ಕೆ ತಕ್ಷಣ ವಿಟ್ಲ, ನೀನು ಅವ್ರಿಗೆ ರಕ್ಷಣೆ ಕೊಟ್ಟು ಮನೆಗೆ ಕರ್ಕೊಂಬಂದಿರೋದು, ನೀನಿಲ್ದಿದ್ರೆ ಅವ್ರ ಗತಿ ಅಷ್ಟೇ, ನೀನೇ ಅವ್ರಿಗೆ ಉಪಕಾರ ಮಾಡಿರೋದು, ಅವರೇನು ನಿನಗಲ್ಲ, ಸುಮ್ಮನೆ ಇರು ಅಂದಿದ್ದ. ನನ್ನ ಪತಿ ಮಾತ್ರ ಮೌನ ವಹಿಸಿದರು. ನಿಮ್ಮಿಂದ ಉಪಕಾರ ಆಯಿತು ಅನ್ನೋ ಮಾತನ್ನು ಅರುಣಳೇ ನನ್ನ ಹತ್ರ ಹೇಳಿದ್ರು. ನನ್ನನ್ನು ಅವಳ ಮಮತೆ ತುಂಬಿದ ಕಣ್ಣುಗಳು ಅವಳೆಡೆಗೆ ಸದಾ ಸೆಳೀತಾ ಇತ್ತು. ನಾವಿಬ್ಬರು ಒಬ್ರಿಗೊಬ್ರು ಕಷ್ಟದಲ್ಲಿ ಜೊತೆಯಾಗಿ ಸಹಾಯ ಮಾಡಿಕೊಂಡ್ವಿ ಅಂತ ನಾನು ಮಾತ್ರ ಅವಳ ಬಗೆಗೆ ಒಳ್ಳೆಯ ಭಾವನೆಯೇ ಬೆಳೆಸ್ಕೊಂಡೆ. ಅವರ ಮನೆ ಕೆಲಸದೋಳು ನಮ್ಮ ಮನೆ ಕೆಲಸದೋಳು ಒಂದೇ ಆಗಿದ್ದಿದ್ದು ಇನ್ನೊಂದು ರೀತಿಯಲ್ಲಿ ಸಹಾಯ ಆಯಿತು ನನಗೆ. ಆಗೀಗ ನಮ್ಮ ಮನೆ ಕೆಲಸದ ಲಕ್ಷ್ಮಿನ ಅರುಣಳ ಬಗೆಗೆ ವಿಚಾರಿಸ್ಕೊಳ್ತಾ ಇದ್ದೆ. ಅಮ್ಮವರೇ, ಅರುಣ ಅವರೇ ಎಲ್ಲ ಮನೆ ಕೆಲಸ ಮಾಡೋದು, ಎಲ್ಲರನ್ನೂ ನೋಡ್ಕೊಳ್ಳೋದು, ತುಂಬ ಕುಶಲ ಕೆಲಸಗಳು, ಶ್ರಮದ ಕೆಲಸ ಎಲ್ಲ ಅವ್ರ ಮೇಲೆ ಬೀಳುತ್ತೆ. ಇವರು ಬರೀ BCom ಡಿಗ್ರಿ ಅಷ್ಟೇ ಅಂತೆ, ಇನ್ನೂ ಯಾವುದೇ ಕೆಲಸ ಸಿಕ್ಕಿಲ್ವಂತೆ. ಮನೆ ನೋಡ್ಕೊಳ್ಳೋದು ಒಂದು ದೊಡ್ಡ ಜವಾಬ್ದಾರಿ ಆಗಿರೋದ್ರಿಂದ ಎಲ್ಲ ಕೆಲಸ ಅವರೇ ಮಾಡ್ತಾರೆ. ಅವ್ರ ಅಕ್ಕನಿಗಿಂತ ಇವ್ರಿಗೆ ಸಿಗೋ ಪ್ರೀತಿ ಅವ್ರ ಮನೇಲಿ ಸ್ವಲ್ಪ ಕಡಿಮೆನೇ ಅನ್ನಬೇಕು. ಅವರೆಲ್ಲರೂ ಚೆನ್ನಾಗಿ ಸಂಪಾದಿಸ್ತಾರೆ. ಸಂಬಳ ಇಲ್ಲದೆ ಇವ್ರ ಕೆಲಸಕ್ಕೆ ಅಂಥ ಪ್ರಾಮುಖ್ಯತೆ ಯಾರು ಕೊಡಲ್ಲ ಅಂತ ಅನಿಸುತ್ತೆ. ಅವರಪ್ಪ ಇದ್ದಾರಲ್ಲ, ತುಂಬ ಕೋಪಿಷ್ಟ್ರು. ಅವ್ರಿಗೆ 2ನೇದು ಹೆಣ್ಮಗು ಹುಟ್ಟಿದ್ದು ಅಂಥ ಏನು ಇಷ್ಟ ಆಗಲಿಲ್ವಂತೆ. ಮೊದಲ ಮಗಳ ಥರ ಆಕರ್ಷಕವಾಗೂ ಇಲ್ಲ ಇವಳು. ಅವಳಷ್ಟು ಇವಳು ಬುದ್ಧಿವಂತಳು ಅಲ್ಲದೆ ಇರೋದ್ರಿಂದ ಇವಳನ್ನ ಎಲ್ಲರೂ ಬೇಗ ಬೈತಾರೆ ಅನ್ನೋದು ಲಕ್ಷ್ಮಿಯ ಅಭಿಪ್ರಾಯ. ಆದರೆ ಅರುಣಳ ಜೊತೆ ಗೆಳೆತನ ಬೆಳೆಸಿರೋ ನನಗೆ ಅರುಣ ಹಾಗೆಲ್ಲ ಅಂದ್ಕೊಂಡಂತೆ ಅನಿಸೋದೇ ಇಲ್ಲ ನನಗೆ. ಅವಳು ಯಾವುದನ್ನು ಕಷ್ಟ ಬೇಜಾರು ಅಂತ ಅಂದ್ಕೊಂಡಿದ್ದನ್ನು ನಾನು ನೋಡೇ ಇಲ್ಲ. ಅವಳ ಆ ಗುಣ ನನ್ನನ್ನು ಬಹಳವಾಗಿ ಆಕರ್ಷಿಸಿತ್ತು. ಇಷ್ಟು ದಿನವೂ ನಾನು ಯಾವ ವಿಚಾರ ಆದರೂ ಸರಿ, ನನ್ನ ದೃಷ್ಟಿಯಿಂದ ಮಾತ್ರನೇ ನೋಡ್ತಾ ಇದ್ದೆ. ಅವಳ ಪರಿಚಯ ಆದಮೇಲೆ ನಾನೇನೇ ಕೇಳಿದ್ರು ಅವಳು ಇನ್ನೊಂದು ಮುಖ ಪರಿಚಯ ಮಾಡಿಸ್ತಾ ಇದ್ಲು. ನಾನಿಂದು ಆ ದೃಷ್ಟಿಕೋನದಿಂದ ನೋಡೇ ಇಲ್ವಲ್ಲ ಅಂತ ಆಮೇಲೆ ಎಷ್ಟೋ ಬಾರಿ ಯೋಚಿಸಿದ್ದೀನಿ. ಅರುಣಳನ್ನು ಕೆಣಕಕ್ಕೆ ನಾನೇನಾದರೂ ಏನರ್ಣ
ಎಲ್ಲ ಕೆಲಸ ನಿಂದೇನಾ? ಅಮ್ಮನ ಕಡೆಯಿಂದ ನಿನ್ನಕ್ಕನಿಗೆ ತುಂಬ ಮಾರ್ಜಿನ್ ಸಿಗ್ತಾ ಇದೆ ಅನಿಸುತ್ತೆ ಅಲ್ವಾ ಅಂದರೆ, ಏನಿಲ್ಲ ಆಂಟಿ, ಅವಳಿಗೊಂಥರ ಕೆಲಸ, ನನಗೊಂಥರ ಕೆಲಸ, ಎರಡೂ ತುಲನೆ ಮಾಡಿದ್ರೆ ಇಬ್ಬರಿಗೂ ಸಮಾನೇ ಅಂತ ಮನಸ್ಸು ಕೆಡಿಸ್ಕೊಳ್ದೆ ಹೇಳ್ತಾಳೆ. ಅವರೆಲ್ಲ ಕೆಲಸಗಳಲ್ಲಿ ಟೆನ್ಷನ್ ತೊಗೊಂಡು ಸಂಪಾದಿಸ್ತಾರೆ. ನಾನು ಮನೇಲಿ ಕೆಲಸ ಮಾಡ್ತೀನಿ. ನನಗದರಲ್ಲಿ ಆಸಕ್ತಿ, ಪ್ರೀತಿ ಎರಡೂ ಇದೆ ಆಂಟಿ. ಅದನ್ನು ಮಾಡೋದ್ರಿಂದ ಮನೆಯವರೆಲ್ಲರೂ ನೆಮ್ಮದಿಯಾಗಿರ್ತಾರೆ. ಅದರಿಂದ ನನಗೆ ಈ ಕೆಲಸದಲ್ಲಿ ಒಂಥರ ಸಂತೃಪ್ತಿ ಇದೆ. ಹೊರಗಡೆ ದುಡಿಯೋದು, ಮನೆಯಲ್ಲಿ ಕೆಲಸ ಮಾಡೋದು ಎರಡೂ ಪೂರ್ಣಾವಧಿ ಕೆಲಸಗಳೇ. ಹೊರಗಡೆ ದುಡಿದ್ರೆ ಹಣ ಗಳಿಸ್ಬೋದು, ಮನೆಯಲ್ಲಿ ದುಡಿದ್ರೆ ಹಣ ಉಳಿಸ್ಬೋದು. ಎರಡೂ ಕಷ್ಟನೇ, ಒಬ್ಬೊಬ್ರಿಗೆ ಒಂದೊಂದು ಹಿಡಿಸುತ್ತೆ. ಎರಡು ಕೆಲಸನೂ ಜೀವನಕ್ಕೆ ಅತಿ ಅವಶ್ಯಕ ಅಲ್ವಾ ಆಂಟಿ? ಮಾಡೋ ಕೆಲಸನ ಗೌರವಿಸಿದ್ರೆ ಜೀವನ ನೆಮ್ಮದಿಯಾಗಿರುತ್ತೆ. ಎರಡೂ ಒಂದಕ್ಕೊಂದು ಪೂರಕವಾಗಿದ್ದರೆ ನಮ್ಮ ಜೀವನ ಕೂಡ ಅರ್ಥಪೂರ್ಣವಾಗಿರುತ್ತೆ ಅಂತ ತರ್ಕ ಮುಂದಿಡ್ತಾಳೆ. ಅವಳು ಆಡುವುದಷ್ಟೇ ಅಲ್ಲ, ಮಾಡಿ ಕೂಡ ತೋರಿಸ್ತಾಳೆ. ಅವಳ ಆ ಸಂಸ್ಕಾರ ನನ್ನ ಮನಸ್ಸನ್ನು ಅವಳೆಡೆಗೆ ಬಹಳವಾಗಿ ಆಕರ್ಷಿಸಿತ್ತು. ಅವಳಿಗೆ ಈ ಸಂಸ್ಕಾರ ಕಲಿಸಿದವರಿಗೆ ನನ್ನ ಮನದಲ್ಲೇ ನಾನು ವಂದಿಸಿದ್ದೆ. ನಾವು ಮನೆ ಕೆಲಸ ಮಾಡಿದ್ರೆಷ್ಟು ಬಿಟ್ಟರೆಷ್ಟು ಯಾರು ನಮ್ಮನ್ನು ಗಣನೆಗೆ ತಗೋತಾರೆ ಅಂತ ಈಗೀಗ ನನಗೆ ಬಹಳ ಅನ್ನಿಸ್ತಾ ಇತ್ತು. ನಮ್ಮ ಕೆಲಸಕ್ಕೆ ಎಲ್ಲೂ ಬೆಲೆ ಇಲ್ಲ, ಯಾರೂ ರೆಕಗ್ನೈಸ್ ಮಾಡಲ್ಲ, ನಮಗೆ ನಮ್ಮ ಸ್ವಂತ ಆರ್ಥಿಕ ಬಲವಿಲ್ಲ ಅಂತೆಲ್ಲ ಇದ್ದ ನನ್ನ ಅನಿಸಿಕೆ ಅರುಣಳ ಗೆಳೆತನವಾದ ಮೇಲೆ ಬೇರೆ ರೂಪನೇ ಪಡೀತು. ಅವಳು ಮನೆಯಲ್ಲಿ ಒಳಗಡೆ ಮಾಡಿದ ಸಿಂಗಾರ ನೋಡಿ ನನ್ನ ಮನಸ್ಸು ಗುಣಕ್ಕೆ ಮತ್ಸರವಿಲ್ಲದೆ ಶಭಾಷ್ಗಿರಿ ಕೊಟ್ಟಿತ್ತು. ಅರುಣಳ ಪ್ರತಿ ಭೇಟಿಲೂ ನನಗೊಂದು ಉಪಕಾರ ಆಗ್ತಾ ಇತ್ತು. ನಮ್ಮ ಮನೆಗೆ ಅವಳನ್ನು ಒಳಗೆ ಕರೆದಾಗ ಹೇಳಿದ್ಲು, ನಿಮ್ಮದು ನೆಲದ ಮೇಲಿರೋ ಸ್ವತಂತ್ರವಾಗಿರೋ ಮನೆ, ಸುತ್ತಲ ಸಿಂಗಾರ, ಒಳಗಣ ಸಿಂಗಾರ ಒಂಚೂರು ಬದಲಾಯಿಸಿದ್ರೆ ನಿಮ್ಮ ಮನೆ ಅರಮನೆ ಥರ ಕಾಣುತ್ತೆ ಅಂದಿದ್ಲು. ಹೇಳಿದ್ದಷ್ಟೇ ಅಲ್ಲದೆ ಒಳಗೆ ಫಸ್ಟು ಕೈ ಹಿಡದೆ ಹೊರಗಿನ ಗಿಡಗಳನ್ನ, ಬಳ್ಳಿಗಳನ್ನ ಬದಲಾಯಿಸಿ ತಾನೇ ಒಬ್ಬ ಮಾಲಿನ ಕರ್ಕೊಂಬಂದು ಮನೆ ಸುತ್ತಲೆಲ್ಲ ಬಳ್ಳಿ ಹೂವು ಇರುವಂತೆ ಪಾಟ್ಗಳಲ್ಲಿ ನೆಲದಲ್ಲಿ ಹಾಕಿಸಿ ಹೊರಗಣ ರೂಪವನ್ನೇ ಬದಲಾಯಿಸಿದ್ಲು. ಅದರಿಂದ ತುಂಬ ಪ್ರಭಾವಿತಳಾದ ನಾನು ಒಳಗಣ ಅಂದವನ್ನೂ ಆಸಕ್ತಿ ವಹಿಸಿ ನಿಧಾನವಾಗಿ ಬದಲಾಯಿಸಿದೆ. ಅದಕ್ಕೆ ಅವಳ ಪೂರ್ಣ ಸಹಕಾರ ಮತ್ತು ಸಲಹೆಗಳನ್ನು ಕೂಡ ತಗೊಂಡಿದ್ದೆ. ಅದಕ್ಕೆಲ್ಲ ಅವಳೊಂದಿಗೆ ಓಡಾಟ ಹೆಚ್ಚಾಗಿ ನಮ್ಮಿಬ್ಬರ ಗೆಳೆತನ ಕೂಡ ಗಾಢವಾಗಿತ್ತು. ಅವಳ ಗೆಳೆತನವಾದ ಮೇಲೆ ನನಗೆ ಸೋಮವಾರದಿಂದ ಶನಿವಾರದವರೆಗೂ ನಾನೊಬ್ಬಳೇ ಅನ್ನೋ ಬೇಸರ ದೂರ ಆಯಿತು. ಎಲ್ಲಿ ಹೋಗೋಕ್ಕೂ ಬೇಸರಿಸ್ತಾ ಇದ್ದ ಮನಸ್ಸು ಈಗ ಚಟುವಟಿಕೆಯಿಂದ ಅರಳಿದಂತಾಗಿತ್ತು. ಏನೇನೋ ಹೊಸ ರುಚಿಗಳನ್ನು ಕಲಿತ್ಕೊಂಡು ಪ್ರಯೋಗ ಮಾಡಿ ನಾನು ಅರುಣ ಇಬ್ಬರು ಸಂಭ್ರಮಿಸ್ತಾ ಇದ್ವಿ. ಅವಳೊಂದಿಷ್ಟು ಅವ್ರ ಮನೆಗೆ ತೊಗೊಂಡು ಹೋದರೆ ನಾನು ನನ್ನ ಪತಿ ಮಗನಿಗೆ ಬಡಿಸಿ ಹೇಗಿದೆ ಅಂತ ಉತ್ಸಾಹದಿಂದ ವಿಚಾರಿಸ್ತಾ ಇದ್ದೆ. ಅವಳೊಂದಿಗಿನ ಓಡಾಟ ಹೆಚ್ಚಾದಂತೆ ನಾನು ಉತ್ತಮವಾಗಿ ಸಿಂಗರಿಸಿಕೊಂಡು ಅವಳೊಂದಿಗೆ ಸುತ್ತಾ ಇದ್ದೆ. ಆಗ ಅದೇನೋ ಸಂತೋಷವಾಗ್ತಾ ಇತ್ತು. ಈಗ ಹೆಚ್ಚಾಗೇ ನಾನು ನನಗಾಗೆ ಅನೇಕ ಕೆಲಸಗಳನ್ನು ಮಾಡ್ಕೋತೀನಿ. ಅಂದರೆ ನನ್ನ ಸೌಂದರ್ಯದ ಕಡೆ ಗಮನ, ನನ್ನ ಬಟ್ಟೆ ಬರೆಗಳ ಬಗೆಗೆ ವಿಶೇಷ ಕಾಳಜಿ, ನನಗಾಗಿಯೇ ಉತ್ತಮವಾಗಿ ಸಿಂಗರಿಸಿಕೊಳ್ಳೋದು, ಇದೆಲ್ಲ ಮಾಡೋಕ್ಕೆ ಪ್ರಾರಂಭ ಮಾಡಿದ್ದೀನಿ. ಹಾಗಾಗಿ ಈಗ ಯಾವುದನ್ನು ಶ್ರಮ ಅಂದ್ಕೊಳ್ಳದೆ ದಿನಪೂರ್ತಿ ಬ್ಯುಸಿಯಾಗಿರ್ತೀನಿ. ಮನಸ್ಸು ಕೂಡ ಉಲ್ಲಾಸಕರವಾಗಿರುತ್ತೆ. ಎಷ್ಟೋ ರಾತ್ರಿಗಳು ಗಂಡಂಗೆ ಮಗಂಗೆ ನೀವೇ ಊಟ ಬಡಿಸ್ಕೊಳ್ಳಿ ಅಂಥೇಳಿ ನಿದ್ದೆಗೆ ಜಾರುವಷ್ಟು ಬದಲಾದೆ ನಾನು. ನನ್ನ ಬದಲಾವಣೆಗೆ ಪತಿ ಶ್ರೀನಾಥ್ ಯಾವುದೇ ಪ್ರತಿಕ್ರಿಯೆ ತೋರದಿದ್ದರೂ ಮಗ ಮಾತ್ರ ಅದಕ್ಕೆ ಕಾರಣ ತಿಳ್ಕೊಂಡು, ಅದೇನೋ ಆ ಹುಡುಗಿ ಜೊತೆಗೆ ಅಷ್ಟೊಂದು ಟೂ ವೀಲರ್ನಲ್ಲಿ ಓಡಾಡೋದು, ಬೇಕಂದರೆ ನಾನು ಕಾರಲ್ಲಿ ಕರ್ಕೊಂಡು ಹೋಗೋದಿಲ್ವಾ ಅಂದಿದ್ದ. ಅದಕ್ಕೆ ನಾನು ಅವನಿಗೆ ನೇರವಾಗೇ ಹೇಳಿದ್ದೆ, ನಿಮಗೆ ಗಂಡಸರಿಗೆ ತಾಳ್ಮೆ ಇರಲ್ಲ. ನಾನು ಮಾರ್ಕೆಟಲ್ಲಿ ಏನೇನೋ ಹುಡುಕ್ತೀನಿ, ಎಲ್ಲ ಅಲ್ಲಿ ಹೆಂಗಸರೇ ಇರ್ತಾರೆ. ನೀನಲ್ಲಿ ನಿಂತ್ಕೊಂಡಿರೋಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ವಾರದ 6 ದಿನ ನಿನಗೆ ಬಿಡುವಿರಲ್ಲ. ಆಗ ನಿನ್ನನ್ನು ನಾನೆಲ್ಲಿಂದ ಕರೀಲಿ ಅಂತ ಅವನ ಬಾಯಿ ಮುಚ್ಚಿದ್ದೆ. ಇಷ್ಟು ದಿನಾನೂ ನನಗೇನೂ ಇರಲಿಲ್ಲ ಅಂತಲ್ಲ, ಅದನ್ನು ಹೇಗೆ ಅನುಭವಿಸಿ ಸಂತೋಷ ಪಡೋದು ಅಂತ ಗೊತ್ತಿರಲಿಲ್ಲ.
ಈಗ ಅರುಣಳ ಗೆಳೆತನ ನನ್ನನ್ನು ಹೊಸ ಜಗತ್ತಿಗೆ ತೆರೆದುಕೊಳ್ಳುವಂತೆ ಮಾಡಿದೆ. ನನಗೆ ಇಷ್ಟವಾದದ್ದನ್ನು ಮಾಡ್ತಾ ಬೇರೆಯವ್ರಿಗೂ ಅದು ಉಪಯೋಗವಾಗಿ ಸಂತೋಷ ಕೊಡುವಂತೆ ಮಾಡಿದೆ. ನಾವು ಮಾಡೋದು ನಮ್ಮ ಆತ್ಮಸಂತೋಷಕ್ಕೆ. ಅದಕ್ಕೆ ಬೇರೆಯವರ ಹೊಗಳಿಕೆಯೋ ಗುರುತಿಸುವಿಕೆಯೋ ಯಾಕೆ ಆಂಟಿ ಅಂತಾಳೆ ಅರುಣ. ಅವಳ ದೃಷ್ಟಿಕೋನ ನನಗೆ ಬಹಳ ಹಿಡಿಸುತ್ತೆ. ಏನಣ್ಣ, ನಿನ್ನೆ ಎಲ್ಲ ಕೆಲಸ ಹಾಗೆ ಬಿಟ್ಟು ಸಿನಿಮಾ ನೋಡಿ ನಿದ್ದೆ ಮಾಡ್ತೀಯಂತ ಅಮ್ಮನ ಕೈಲಿ ಚೆನ್ನಾಗಿ ಬೈಸ್ಕೊಂಡ್ಯಂತೆ ಅಂದರೆ, ಹಾಗೆಲ್ಲ ತುಂಬ ಬೈಸ್ಕೋತೀನಿ ಆಂಟಿ. ಅಮ್ಮ ಅಲ್ವಾ, ಅವ್ರು ಬೈಯೋದು ಸರಿಯಾಗೇ ಇರುತ್ತೆ. ಒಂಚೂರು ಬೈದು ಆಮೇಲೆ ಎಲ್ಲ ಕೆಲಸ ಅವರೇ ಮಾಡಿರ್ತಾರೆ. ಅವ್ರ ಸ್ಥಾನ ಅಂಥದ್ದು. ನನಗಿನ್ನೂ ಅದೆಲ್ಲ ಅರ್ಥ ಆಗಲ್ಲ. ನಾವು ಅಲ್ಲಿ ಆ ಸ್ಥಾನಕ್ಕೆ ಹೋದಾಗ ತಿಳುವಳಿಕೆ ಬರುತ್ತೆ ಅನ್ಕೋತೀನಿ. ಅಮ್ಮ ಬೈದರೆ ನನಗೇನು ಬೇಜಾರಾಗಲ್ಲ. ಆದರೆ ಅವ್ರು ಎಷ್ಟೇ ಬೈದರೂ ನಂಗೆ ತಿದ್ಕೊಳ್ಳೋಕ್ಕೆ ಆಗಲ್ಲ ಆಂಟಿ ಅಂತ ಪ್ರಾಮಾಣಿಕವಾಗಿ ಹೇಳ್ತಾಳೆ. ಮೊದಲು ಅವಳ ಮೇಲೆ ಅಂತಹ ವಿಶೇಷ ಭಾವನೆಗಳೇನೂ ನನ್ನ ಮನಸ್ಸಿನಲ್ಲಿ ಇಲ್ಲದ ಕಾರಣ ಅವಳು ವಿಠಲನನ್ನು ಆಕರ್ಷಿಸಿದ್ರೆ ಅಂತ ಅವಳ ಗೆಳೆತನವಾದ ಮೊದಲ ದಿನಗಳಲ್ಲಿ ನನಗೆ ಸ್ವಲ್ಪ ಟೆನ್ಷನ್ ಆಗಿತ್ತು. ಇವಳನ್ನು ಅವನಿಂದ ನಿವಾರಿಸೋದು ಹೇಗೆ ಅಂತ ಯೋಚಿಸಿದ್ದೆ ಕೂಡ. ಆದರೆ ಅಂಥ ಸಂದರ್ಭ ಇಲ್ಲಿವರೆಗೆ ಬಂದಿಲ್ಲ. ನನಗನ್ನಿಸೋ ಮಟ್ಟಿಗೆ ಅರುಣಳೇ ನನ್ನ ಮಗ ಆಗಲಿ ನನ್ನ ಪತಿ ಆಗಲಿ ಇರೋ ಸಮಯದಲ್ಲಿ ಅಪ್ಪಿ ತಪ್ಪಿನೂ ಈ ಕಡೆ ಸುಳಿಯೋದಿಲ್ಲ. ಆ ನಗೆ ಮಾತು ಎಲ್ಲ ನಾನೊಬ್ಬಳು ಕಂಡ್ರೆ ಮಾತ್ರ. ಅವಳ ಈ ಮುಂಜಾಗರೂಕತೆ ನನಗೆ ಆಶ್ಚರ್ಯ ತಂದಿದೆ ಕೂಡ. ಮಾತಲ್ಲಿ ಕೂಡ ಯಾವುದೇ ಸ್ವಂತ ವಿಚಾರಗಳು ಬರದಂತೆ ಎಚ್ಚರ ವಹಿಸ್ತಾಳೆ. ಅವಳ ಬಲ ಏನು ಬಲಹೀನತೆ ಏನು ಅಂತ ತಿಳ್ಕೊಳ್ಳೋಕ್ಕೆ ನನಗೆ ಸುಮಾರು 3 ತಿಂಗಳು ಬೇಕಾಯಿತು. ಯಾವಾಗಲೂ ಉತ್ಸಾಹದಿಂದ ಸಂತೋಷದಿಂದ ಇರೋದು ಅವಳ ಬಲ. ಯಾರ ಸ್ವಂತ ವಿಚಾರಕ್ಕೂ ಎಲ್ಲೇ ಮೀರಿ ಪ್ರವೇಶಿಸದೇ ಇರೋದು ಅವಳ ಸದ್ಗುಣ. ಪ್ರೀತಿಗೆ ಆಪ್ಯಾಯತೆಗೆ ಸಂಪೂರ್ಣ ಸೋಲ್ತಾಳೆ. ಮಮತೆಗೆ ಕಟ್ಟು ಬೀಳ್ತಾಳೆ. ಅವಳನ್ನು ಹಗ್ಗ ಸರಪಣಿ ಇಲ್ಲದೆ ಪ್ರೀತಿ ಮಮತೆಯಿಂದಲೇ ಬಂಧಿಸಬಹುದು ಅಂತ ನಾನು ಅರ್ಥ ಮಾಡಿಕೊಂಡಿದ್ದೆ. ನಾನು ಅವಳಿಗೆ ಮೊದಲ ದಿನ ಗಾಯಕ್ಕೆ ಬ್ಯಾಂಡೇಜ್ ಕಟ್ಟಿದಾಗ ಕಂಡ ಕಣ್ಣೀರಿನ ಅರ್ಥ ಅವಳೊಡನಾಡಿದ ಮೇಲೆ ಅರಿವಾಯಿತು. ನಮ್ಮ ಮನೆಯಲ್ಲಿ ಅವಳ ಗೆಳೆತನಕ್ಕೆ ಪತಿ ಸುಮ್ಮನೆ ಇದ್ದರೂ ವಿಠಲ ಆಕ್ಷೇಪಿಸಿದ್ರು ನಾನೇನೋ ಹೇಳಿ ಸುಮ್ಮನಾಗಿಸಿದ್ದೆ. ಆದರೆ ಅವರ ಮನೆಯಲ್ಲಿ ಅವಳ ಅಮ್ಮ ಅಪ್ಪ ಏನಂದಿರಬಹುದು ಅನ್ನೋ ಕುತೂಹಲ ನನಗೆ ಬಹಳವಾಗೇ ಇತ್ತು. ಅವಳಮ್ಮ ನಮ್ಮಿಬ್ಬರನ್ನು ಕೆಲವು ಬಾರಿ ಒಟ್ಟಿಗೆ ನೋಡಿದ್ರು. ಅರುಣ ಅವಳಪ್ಪನೆದುರಲ್ಲಿ ನನ್ನನ್ನು ಮಾತಾಡಿಸೋದಿಲ್ಲ. ಅಂದರೆ ಅವಳಮ್ಮನಿಗೆ ಗೊತ್ತಿದೆ, ಅಪ್ಪನಿಗೆ ಅರ್ಧ ಗೊತ್ತಿದೆ ಅಂತಾಯಿತು. ಮೊನ್ನೆ ನಾನೆಲ್ಲೋ ಹೋಗ್ತಿದ್ದೆ. ಅವಳು ಅಲ್ಲಿ ಮಾರ್ಕೆಟ್ನಲ್ಲಿ ಅದೇನನ್ನೋ ಹುಡುಕ್ತಾ ಇದ್ಲು. ನನ್ನನ್ನು ನೋಡಿ ನನ್ನೆಡೆಗೆ ಸಂಭ್ರಮದಿಂದ ಹಾರು ಬಂದಳು. ಅವಳು ನನ್ನ ಬಳಿ ಬರೋದಕ್ಕೂ 4 ಯುವಕರು ಎದುರಿಂದ ಬರ್ತಿದ್ದವರು ಇನ್ನೇನು ಅವಳನ್ನ ತಳ್ಕೊಂಡೇ ಮುಂದೆ ಹೋಗ್ತಾರೆ ಅನ್ನುವಾಗ ಅವಳ ಕೈ ಹಿಡಿದು ಎಳ್ಕೊಂಡು ನನ್ನ ಹಿಂದೆ ನಿಲ್ಲಿಸ್ಕೊಂಡಿದ್ದೆ. ಆ ಹುಡುಗರು ಪ್ರೊಟೆಕ್ಷನ್ ನೋಡ್ರೋ ಅಂತ ಚುಡಾಯಿಸಿ ಮುಂದೆ ಹೋಗಿದ್ರು. ಅವ್ರ ವಯಸ್ಸು ಅವ್ರನ್ನ ಹಾಗಾಡಿಸುತ್ತೆ ಅಂತ ನಾನು ಸುಮ್ಮನಾಗಿದ್ದೆ. ಅವರೆಲ್ಲ ಸರಿದು ಹೋದ ಮೇಲೂ ಅವಳು ನನ್ನ ಕೈ ಹಿಡ್ಕೊಂಡೇ ಇದ್ಲು. ಮುಂದೆ ನನ್ನ ಕೈ ಹಿಡ್ಕೊಂಡೇ ನಡೀತಾ ಇದ್ಲು. ಹೆಣ್ಣು ಮಗು ಒಂದು ನನಗಿದ್ದಿದ್ರೆ ಹೀಗೆ ಜೊತೆ ಪ್ರೀತಿ ಮಮತೆ ಎಲ್ಲದರ ಅನುಭವ ನನಗಾಗ್ತಿತ್ತು ಅನಿಸಿತ್ತು. ಅವಳ ಸಹವಾಸದಿಂದ ನನ್ನ ಮನಸ್ಸು ಮುದಗೊಂಡಿತ್ತು. ಈಗೀಗಂತೂ ಅವಳ ಒಡನಾಟ ನನಗೆ ಎಷ್ಟು ಹಿಡಿಸಿದೆ ಅಂದರೆ, ಅವಳು ಬರೋ ಸಮಯಕ್ಕೆ ಬರದೇ ಇದ್ದರೆ ತಡ ಮಾಡಿದ್ರೆ ಮನಸ್ಸು ಚಡಪಡಿಸುತ್ತೆ. ಆ ಉತ್ಸಾಹದ ಚಿಲುಮೆ ನನ್ನ ಜೊತೆಗಿದ್ದರೆ ನಾನು ಅವಳ ವಯಸ್ಸಿನವಳೇ ಆಗ್ತಾಯಿದ್ದೆ. ಬಹಳ ದಿನಗಳ ನಂತರ ಒಬ್ಬ ಪುಟ್ಟ ಗೆಳತಿಯನ್ನು ಹೊಂದಿದ್ದಕ್ಕಾಗಿ ನಂಗೆ ತುಂಬ ಖುಷಿಯಾಗಿತ್ತು. ಮೊದಲು ಪರಿಚಯವಾದ ಹೊಸದರಲ್ಲಿ ನನ್ನ ಮಗ ವಿಠಲನಿಗೆ ಹೆಣ್ಣು ನೋಡಿದ್ದನ್ನು ಹೇಳೋಕ್ಕೆ ಸಂಕೋಚ ಆಗ್ತಾ ಇತ್ತು. ಆಮೇಲೆ ಸಲಿಗೆ ಬೆಳೆದ ಮೇಲೆ ನೋಡಿದ ಹೆಣ್ಣುಗಳ ಬಗೆಗೆ ನಾನೇ ಆಗೊಂದು ಸರ್ತಿ ಈಗೊಂದು ಸರ್ತಿ ಹೇಳ್ತಿದ್ದೆ. ಹುಡುಗಿಯ ಗುಣಾವಗುಣಗಳನ್ನು ಮತ್ತು ನಂಗೆ ಯಾಕೆ ಇಷ್ಟ ಆಗಲಿಲ್ಲ ಅನ್ನೋದನ್ನು ಹೇಳಿಬಿಡ್ತಾ ಇದ್ದೆ. ನಾನು ಹುಡುಗಿಯರಲ್ಲಿ ಇರಬೇಕಾದ ಅವಶ್ಯಕತೆಗಳನ್ನು ಎಲ್ಲ ಅವಳಿಗೆ ಹೇಳ್ತಾ ಇದ್ದೆ. ಅವಳು ಕೂಡ ಆಂಟಿ ಆ ಹುಡುಗಿ ನೋಡಿ
ನಿಮ್ಮೆಲ್ಲ ರಿಕ್ವೈರ್ಮೆಂಟು ಸ್ಯಾಟಿಸ್ಫೈ ಆಗುತ್ತೆ. ಅವಳು ನನ್ನ ಅಕ್ಕಂಗಿಂತ ತುಂಬ ಚೆನ್ನಾಗಿದ್ದಾಳೆ ಅಂತ ಒಂದಷ್ಟು ಅಸೂಯೆ ಪಟ್ಕೊಳ್ದೆ, ಸಂಕೋಚವೂ ಇಲ್ಲದೆ ನನಗೆ ಹೇಳ್ತಿದ್ಲು. ಹಾಗೆ ಕೆಲವೊಂದು ಹುಡುಗಿರ ಅಡ್ರೆಸ್ ಕೂಡ ನಂಗೆ ಕೊಟ್ಟಿದ್ಲು. ಹುಡುಗಿಯರಿಗೆ ಗಂಡು ಸಿಗೋದು ಕಷ್ಟ ಅಂದ್ಕೊಂಡಿದ್ದ ನನಗೆ ಹುಡುಗರಿಗೆ ಸರಿಯಾದ ಹುಡುಗಿ ಸಿಗೋದು ಅದಕ್ಕಿಂತ ತುಂಬ ಕಷ್ಟ ಅನ್ನೋದು ಹುಡುಗಿಯರನ್ನ ಹುಡುಕುವ ಕಾಯಕಕ್ಕೆ ಇಳಿದ ಮೇಲೆ ನನಗೆ ಅರ್ಥ ಆಗಿತ್ತು. ಒಂದೊಂದು ಮನೆಯಲ್ಲಿ ಒಂದೊಂದು ಅನುಭವ, ಒಂದೊಂದು ಹುಡುಗಿಯಲ್ಲಿ ಒಂದೊಂದು ತೆರನಾದ ಸೌಂದರ್ಯದ ಅನುಭವ. ನೋಡಿದ ಯಾವ ಹುಡುಗಿಯರು ಕುರೂಪಿಯಾಗಿರಲಿಲ್ಲ, ಅವಿದ್ಯಾವಂತರಲ್ಲ, ಬಡವರಲ್ಲ, ಆದರೂ ಯಾವುದೂ ಹೊಂದಿಕೆ ಆಗಲಿಲ್ಲ. ಒಪ್ಪಿಕೊಳ್ಳೋ ಸ್ಥಿತಿ ಇದ್ದರೂ ಯಾವುದನ್ನು ಒಪ್ಪಲಿಲ್ಲ. ಯಾಕೆ ಅಂತ ನಂಗೆ ಅರ್ಥನೇ ಆಗಲ್ಲ. ಆದರೆ ಆ ವೈವಿಧ್ಯತೆಗಳು ಮಾತ್ರ ಸ್ಮರಣಾರ್ಹ ಮತ್ತು ಅಪೂರ್ವ ಅನುಭವ. ನಾವು ನಮ್ಮ ಮಗ ವಿಠಲನಿಗೆ ನೋಡಿದ ಮೊದಲ ಹುಡುಗಿಯೇ ತುಂಬ ಸುಂದರವಾಗಿದ್ಲು. ಆ ಹುಡುಗಿಯನ್ನು ನಾನು ಯಾವುದೋ ಸಮಾರಂಭದಲ್ಲಿ ನೋಡಿದ್ದು. ಅವಳನ್ನು ನೋಡಿದ ಮೇಲೆ ನನ್ನ ಮಗನಿಗೆ ಮದುವೆ ವಯಸ್ಸಾಗಿದೆ, ಅವನಿಗೆ ಇವಳನ್ನು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನಾನೇ ವಿಚಾರಿಸಿದ್ದೆ. ಎಲ್ಲವೂ ಸರಿ ಹೋಗಿತ್ತು. ನಿಶ್ಚಿತಾರ್ಥ ಕೂಡ ಮಾಡಿದ್ವಿ. ಎಲ್ಲ ಹಿರಿಯರು ಮಾತಾಡಿ ಮಾಡಿದ್ದು. ಅವರು ನಮಗಿಂತ ತುಂಬ ತುಂಬ ಶ್ರೀಮಂತರು. ಬಹಳ ವೈಭವವಾಗೇ ನಿಶ್ಚಿತಾರ್ಥ ಮಾಡಿದ್ರು. ಆಮೇಲೆ ವಿಠಲ ಅವಳೊಂದಿಗೆ ಒಂದೆರಡು ಬಾರಿ ಹೊರಗೆ ಸುತ್ತಾಡಿದ್ದ ಕೂಡ ಅನಿಸುತ್ತೆ. ಮದುವೆ ದಿನ ಹತ್ತಿರ ಬಂದಾಗ ಅವನ್ಯಾಕೋ ನಿರುತ್ಸಾಹದಿಂದ ಇದ್ದ ಅನ್ನಿಸ್ತಾ ಇತ್ತು. ಅವರಪ್ಪನಿಗೆ ಅವನೇ ಹೇಳಿದ್ದ, ಅಪ್ಪ, ಈ ಮದುವೆ ನಿಲ್ಲಿಸೋದು ಒಳ್ಳೆಯದು, ಅವರ ಮನೆಯವ್ರ ಜೊತೆಗೆ ಮಾತಾಡಿ ಅಂದಿದ್ದ. ನಿಶ್ಚಿತಾರ್ಥ ಆದ ಮದುವೆ ನಿಲ್ಲಿಸಿದಾಗ ಅನೇಕ ನೋವಾಗಿತ್ತು. ಸ್ಪಷ್ಟ ಕಾರಣ ನಮ್ಮಿಬ್ಬರಿಗೂ ಗೊತ್ತಿರಲಿಲ್ಲ. ಅವನಿಗೆ ಆ ಹುಡುಗಿ ಯಾವ ಗುಣ ಈ ನಿರ್ಧಾರ ತೆಗೆದುಕೊಳ್ಳುವಂತೆ ಮಾಡ್ತು ಅನ್ನೋದನ್ನು ಅವನು ನಮಗೆ ಹೇಳಲಿಲ್ಲ. ಅವ್ರ ಮನೆಯಲ್ಲಿ ಕೂಡ ಯಾವುದೇ ಚರ್ಚೆಗೆ ಆಸ್ಪದ ಕೊಡದೆ ಮದುವೆನ ನಿಲ್ಲಿಸಿದ್ರು. ನಮಗೆ ಆ ಹುಡುಗಿ ಋಣವಿಲ್ಲ ಅಂದ್ಕೊಂಡು ನಾನು ಸಮಾಧಾನ ಮಾಡಿಕೊಂಡೆ. ಆದರೂ ಆದ ನಿರಾಸೆಯನ್ನು ಮರೆಯೋಕ್ಕೆ ಕಷ್ಟವಾಗಿತ್ತು. ವಿಠಲನ ಮನಸ್ಸು ಅರಿಯುವಲ್ಲಿ ನಾವಿಬ್ಬರೂ ಸೋತಿದ್ವಿ. ನನ್ನ ಮಗ ಮಾತ್ರ ಮೌನಕ್ಕೆ ಶರಣಾಗಿದ್ದ. ಕಥೆಯ ಮುಂದುವರೆದ ಭಾಗ ಕೇಳಿ ಮುಂದಿನ ಸಂಚಿಕೆಯಲ್ಲಿ.